ದಿವಸದಿಂದ ಸತತವಾಗಿ ಮುಸಲ್ಧಾರೆ ಮಳೆ ಆಗ್ತಾ ಇದೆ. ಸುಮಾರು ನನ್ನ ಪ್ರಕಾರ 1,00,000 ಹೆಕ್ಟೇರ್ ಭೂಮಿಯಲ್ಲಿ ಬೆಳೆ ನಷ್ಟ ಆಗಿದೆ. ಇವತ್ತೇನು ರೈತರು ನಾವು ನೋಡ್ತಾ ಇದ್ದೇವೆ, ಬಹಳ ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ರೈತರ ಜೊತೆಯಲ್ಲಿದೆ. ಇದೆಲ್ಲ ಹವಾಮಾನ ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೇವೆ. ಪ್ರಕೃತಿ ವಿಕೋಪದ ಫಲ ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ. ಅವಾಂತರ ಏನಾಗ್ತಾ ಇದೆ, ಎಷ್ಟೋ ಅವಘಡಗಳಾಗಿದೆ. ರಸ್ತೆ ಎಲ್ಲ ಕಿತ್ಕೊಂಡು ಹೋಗಿದ್ದಾವೆ, ಸೇತುವೆಗಳು ಕಿತ್ಕೊಂಡು ಹೋಗಿದ್ದಾವೆ, ಸಂಪರ್ಕ ಕಡಿತ ಆಗ್ಬಿಟ್ಟಿದೆ. ಎಷ್ಟು ಮಟ್ಟಿಗೆ ಹಾನಿಯಾಗಿದೆ ಅಂದರೆ, ಈ ನಿಮ್ಮ ಕೆರೆಗಳ ಅಕ್ಕಪಕ್ಕದಲ್ಲಿರುವಂಥದ್ದು, ನದಿಗಳ ದಂಡೆಯಲ್ಲಿರುವಂಥ ಭೂಮಿ ರೈತರದ್ದೇನಿದೆ, ಅಲ್ಲಿ ಮಣ್ಣು ಸಮೇತ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿದೆ. ಎಲ್ಲಕ್ಕಿಂತ ಹೆಚ್ಚಿನ ಹಾನಿ ಔರಾದ್ ಮತ್ತು ಬಾಲ್ಕಿಯಲ್ಲಾಗಿದೆ. ಜಿಲ್ಲೆಯಾದ್ಯಂತನೂ ಆಗಿದೆ. ನಮ್ಮ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಸೇರಿ ಎಲ್ಲ ಇಲಾಖೆ ಅಧಿಕಾರಿಗಳು ಹಗಲಿರುಳು ಶ್ರಮ ಮಾಡ್ತಾ ಇದ್ದಾರೆ. ಇವತ್ತು ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಪೊಲೀಸರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾರು ಇವತ್ತು ನೀರಿನ ಜೊತೆಯಲ್ಲಿ ಚೆಲ್ಲಾಟ ಆಡಬಾರದು ಅನ್ನುವಂಥ ರೀತಿಯಲ್ಲಿ ಎಲ್ಲೆಲ್ಲಿ ರಸ್ತೆಗಳ ಸಂಪರ್ಕ ಕಡಿತ ಆಗಿದೆ, ಅದರಲ್ಲಿ ಸೇತುವೆಗಳು ಅದರ ಎತ್ತರ ಹೆಚ್ಚಳ ಮಾಡುವಂಥದ್ದಕ್ಕೆ ಪ್ರಸ್ತಾವನೆ ಕೊಡಿ ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಸುಮಾರು 3-4 ಸಭೆಗಳನ್ನು ನಾನು ಅಧಿಕಾರಿಗಳ ಜೊತೆಯಲ್ಲಿ ಮಾಡಿದ್ದೇನೆ. ನನಗೆ ಗೊತ್ತಾದ ತಕ್ಷಣ ಝೂಮ್ ಮೀಟಿಂಗ್ ಬೆಂಗಳೂರಿನಿಂದ ಮಾಡಿದೆ. ಅದಾದಮೇಲೆ ಬಂದು ಬೀದರ್ನಲ್ಲಿ ಒಂದು ಸಭೆಯನ್ನು ನಾನು ಮಾಡಿದ್ದೇನೆ. ಜಿಲ್ಲಾಧಿಕಾರಿ, ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ, ಕೃಷಿ ಇಲಾಖೆ ಅಧಿಕಾರಿ ಎಲ್ಲರನ್ನೂ ಸೇರಿಸಿಕೊಂಡು ಜಿಲ್ಲೆಯಾದ್ಯಂತ ನಾವು ಸುತ್ತಾಡಿದ್ದೇವೆ. ಮೊನ್ನೆ ನಾನು ಔರಾದ್ಗೆ ಹೋಗಿದ್ದೆ. ನಿನ್ನೆ ಬಾಲ್ಕಿಯಲ್ಲಿ ಇವತ್ತು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ನಾನು ಭೇಟಿ ಕೊಟ್ಟಿದ್ದೇನೆ. ನೂರಾರು ಮನೆಗಳು ಬಿದ್ದಿದ್ದಾವೆ. ಆ ಮನೆಗಳು ತತ್ಕ್ಷಣ ಪರಿಹಾರ ಕೊಡಲಿಕ್ಕೆ